ಗ್ರಾಹಕರಿಗೆ ಸ್ಪಂದಿಸಿದ ಎಸ್ಬಿಐ ಬ್ಯಾಂಕ್ ಅಧಿಕಾರಿಗಳು ದಿಢೀರನೆ ಪ್ರತಿಭಟನೆ ನಡೆಸಿದ ಕನ್ನಡ ವಿಜಯ ಸೇನೆ. ಹೌದು, ಗ್ರಾಹಕರ ಬಳಕೆಗೆ ಬಾರದ ಎಟಿಎಂ ಯಂತ್ರ ನಿರ್ವಹಣೆ ಬಗ್ಗೆ ಎಸ್ಬಿಐ ಬ್ಯಾಂಕ್ ಅಧಿಕಾರಿಗಳು ಅಸಡ್ಡೆ ಉತ್ತರ ನೀಡಿ ಗ್ರಾಹಕರನ್ನ ಬಾಯಿ ಮುಚ್ಚಿಸುವ ಕೆಲಸ ಮಾಡುತ್ತಿದ್ದಾರೆ. ಈ ಜೊತೆಗೆ ಬ್ಯಾಂಕ್ ಸಿಬ್ಬಂದಿಗಳಲ್ಲಿ ಬಹುತೇಕ ಕನ್ನಡ ಭಾಗದ ಸಿಬ್ಬಂದಿಗಳಿದ್ದು ಗ್ರಾಮೀಣ ಗ್ರಾಹಕರಿಗೆ ಸರಿಯಾದ ಉತ್ತರ ಸಿಗದೆ ಬೇಸರ ವ್ಯಕ್ತಪಡಿಸುತ್ತಿರುವ ಘಟನೆಗೆ ರೋಸಿ ಹೋದ ಗ್ರಾಹಕರ ಪರವಾಗಿ ಕನ್ನಡ ವಿಜಯ ಸೇನೆ ಗುಬ್ಬಿ ಸಂಘಟನೆಯ ಪದಾಧಿಕಾರಿಗಳು ಬ್ಯಾಂಕ್ ಮುಂದೆ ಪ್ರತಿಭಟನೆಯನ್ನ ನಡೆಸಿದರು. ಬೆಳಗ್ಗೆ ಬ್ಯಾಂಕ್ ಮುಂದೆ ಜಮಾಯಿಸಿದ ವಿಜಯ ಸೇನೆ ಕಾರ್ಯಕರ್ತರು ಬ್ಯಾಂಕ್ ಅಧಿಕಾರಿಗಳ ವಿರುದ್ಧ ಘೋಷಣೆಗಳ ಕೂಗಿ ಮೇಲಾಧಿಕಾರಿ ಎಜಿಎಂ ಸ್ಥಳಕ್ಕೆ ಬರಬೇಕೆಂದು ಆಗ್ರಹಿಸಿ ಧರಣಿಯನ್ನ ಮುಂದುವರೆಸಿದರು. ಗುಬ್ಬಿ ಪಟ್ಟಣದಲ್ಲಿ 2 ಎಸ್ಬಿಐ ಬ್ಯಾಂಕ್ ಶಾಖೆಗಳಿದ್ದು ಪೊಲೀಸ್ ಠಾಣೆ ಪಕ್ಕದಲ್ಲಿ ಹೊಸ ಶಾಖೆ ಆರಂಭವಾಗಿ 4 ವರ್ಷ ಕಳೆದರೂ ಇಲ್ಲೆಲ್ಲ ಎಟಿಎಂ ದಿನಪೂರ್ತಿ ಕೆಲಸ ಮಾಡಿಲ್ಲ. ವಾರಾಂತ್ಯದ ರಜೆ ಮತ್ತು ಹಬ್ಬಗಳಲ್ಲಿ ಎಟಿಎಂ ಸಂಪೂರ್ಣ ಬಾಗಿಲು ಮುಚ್ಚಲಾಗ್ತದೆ. ಈ ಹಿನ್ನೆಲೆ ಬ್ಯಾಂಕ್ ಮೇಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಗ್ರಾಹಕರ ಕಷ್ಟವನ್ನ ಆಲಿಸಬೇಕೆಂದು ಕನ್ನಡ ವಿಜಯ ಸೇನೆ ತಾಲೂಕಾಧ್ಯಕ್ಷ ವಿನಯ್ ಆಗ್ರಹಿಸಿದರು. ದೇವರಾಜು NK64 ನ್ಯೂಸ್ ಬ್ಯೂರೋ ತುಮಕೂರು. ನಿನ್ನೆ ಮೊನ್ನೆ ಮಾತ್ರ ಕ್ಲೋಸ್ ಆಗಿತ್ತು, ಎಟಿಎಂ ಕೆಟ್ಟೋಗಿತ್ತು, ಹಂಗಾಗಿ 2 ದಿವಸ ಮಾತ್ರ ಕ್ಲೋಸ್ ಮಾಡಿದೀವಿ ಅಂತ. 2 ದಿವಸ ಮಾತ್ರ ಕ್ಲೋಸ್ ಮಾಡಿಲ್ಲ ಇವರು. ಎಟಿಎಂ ಈ ಸಂಸ್ಥೆ ಈ ಶಾಖೆ ಓಪನ್ ಆದಾಗಿಂದಲೂ ಕೂಡ ಗೌರ್ಮೆಂಟ್ ಹಾಲಿಡೇಸ್ ರಜಾ ಮಾಡೋರು ಎಟಿಎಂ ನ ಕ್ಲೋಸ್ ಮಾಡ್ಕೊಂಡು ಹೋಗೋರೆ. ಒಬ್ರು ಸೆಕ್ಯೂರಿಟಿ ಇಲ್ಲ, ಒಬ್ಬ ಸೆಕ್ಯೂರಿಟಿನ ಮಡಗಿ ಇವ್ರು ಎಟಿಎಂ ನ 24x7 ಮಾಡ್ಲಿ ಬಿಡಿ. ನಮ್ಮ ಪ್ರಶ್ನೆ ಇದು. ಆ ಒಂದು ಉದ್ದೇಶದಿಂದ ತುಮಕೂರಿಂದ ಅವ್ರ ಮೇಲಧಿಕಾರಿಗಳು ಬರೋ ತನಕ ಇಲ್ಲಿ ಕೂತ್ಕೊಂತೀನಿ ಅಂತ ಹೇಳಿ ಬಂದಿದ್ದೀವಿ ಮ್ಯಾನೇಜರ್ಗೆ. ಅವರು ಕೂಡ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿ ಇನ್ಫಾರ್ಮ್ ಮಾಡಿದ್ರು. ಆ ದೃಷ್ಟಿಯಿಂದ ನಾವು ಒಟ್ಟಾರೆಯಾಗಿ ಏನಾಗಬೇಕು ಸರ್? ಈಗ ಸರ್ ನಮಗೆ ಏನೋ ಗುಡ್ಡಿನಲ್ಲಿ ಓಪನ್ ಆದಾಗ ಈ ಎಸ್ ಬಿ ಐ ಶಾಖೆ ಬಂದು ಗುಡ್ಡಿನಲ್ಲಿ ಓಪನ್ ಆದಾಗ ಈ ಬ್ಯಾಂಕ್ ಓಪನ್ ಆಗಿ ಸುಮಾರು 4 ರಿಂದ 5 ವರ್ಷ ಆಗೈತೆ. ಈ ಬ್ಯಾಂಕ್ ಓಪನ್ ಆಗಿ ಈ ಬ್ಯಾಂಕ್ ಓಪನ್ ಆದಾಗಿಂದಲೂ ಇದುವರೆಗೂ ನಮ್ಮ ಸಮಸ್ಯೆ ಇರೋದು ಇಷ್ಟೇ. ಬ್ಯಾಂಕ್ ಓಪನ್ ಆದಾಗಿಂದ ಇದುವರೆಗೂ ಎಟಿಎಂ ಕ್ಲೋಸ್ ಆಗುತ್ತೆ. ಯಾವಾಗ ಗೌರ್ಮೆಂಟ್ ಹಾಲಿಡೇ ದಿವಸ, ಆಮೇಲೆ ಬ್ಯಾಂಕ್ ಅವರ್ಸ್ ಮುಗಿದ ಮೇಲೆ ಸಾಯಂಕಾಲ ಎಟಿಎಂ ಕ್ಲೋಸ್ ಆಗುತ್ತೆ. ನಾವು ಮ್ಯಾನೇಜರ್ನ ಕೇಳ್ತಾ ಇರೋದು, ಬ್ಯಾಂಕ್ ಕ್ಲೋಸ್ ಆದ್ಮೇಲೆ ನೀವು ಎಟಿಎಂ ಕ್ಲೋಸ್ ಮಾಡ್ಬಿಟ್ರೆ ಏನ್ ಪ್ರಯೋಜನ? ಇಲ್ಲಿ ಹಾಸ್ಪಿಟಲ್ ಇದೆ, ಇದು ತಾಲೂಕ್ ಸಿಟಿ. ಈ ತಾಲೂಕ್ ಸಿಟಿನಲ್ಲಿ ಇಲ್ಲಿ ಡೆಪಾಸಿಟ್ ಮಾಡೋದು ಇರ್ಬೋದು, ಯೂನಿಯನ್ ಬ್ಯಾಂಕ್ ಇರ್ಬೋದು, ಕೆನರಾ ಬ್ಯಾಂಕು, ಪ್ರತಿಯೊಂದು ಬ್ಯಾಂಕ್ಗಳಲ್ಲಿ ಸ್ವಲ್ಪ ಜಾಸ್ತಿ ಕನ್ನಡ ಬಳಸಲೇ ಇರೋರೇ ಇರೋದು. ಎಲ್ಲ ಹಿಂದಿಯವ್ರನ್ನ ಕರ್ಕೊಂಬಂದು ಇದು ಮಾಡಿದ್ದಾರೆ. ಅವ್ರು ಕನ್ನಡ ಬರಲ್ಲ. ಈ ಕೆನರಾ ಬ್ಯಾಂಕ್ ತಗೊಳ್ಬೋದು, ಅವ್ನು ಇಂಗ್ಲೀಷ್ ಅವಯ್ಯ, ಕನ್ನಡನೂ ಬರಲ್ಲ, ಏನೂ ಬರಲ್ಲ, ಹಿಂದಿ ಮಾತಾಡ್ತಾನೆ, ಇಂಗ್ಲೀಷ್ ಮಾತಾಡ್ತಾನೆ. ಈಗ ಹಳ್ಳಿ ಜನಗಳು ಹೋಗಿ ಕೇಳಿದ್ರೆ ಅವ್ರಿಗೆ ಏನು ಅರ್ಥ ಆಗುತ್ತೆ? ಈಗ ಯಾರು ಎಜುಕೇಟೆಡ್ ಹೋದ್ರೆ ಏನೋ ಅರ್ಥ ಆಗ್ತದೆ. ಅಂಥವ್ರನ್ನ ಸ್ವಲ್ಪ ಕನ್ನಡದವ್ರನ್ನ ಹಾಕ್ಬೇಕು ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. 4-5 ವರ್ಷಗಳು ರಜೆ ಟೈಮಲ್ಲಿ ಮತ್ತೊಂದು ಟೈಮ್ಗಳೆಲ್ಲ ಕ್ಲೋಸ್ ಮಾಡ್ತಾರೆ ಇರ್ತಾರೆ. ಅವರು ಏನು ಬ್ಯಾಂಕ್ ಕ್ಲೋಸ್ ಆಗುತ್ತೋ ಆ ಟೈಮ್ ಬ್ಯಾಂಕ್ ಇದು ಎಟಿಎಂ ಕ್ಲೋಸ್ ಮಾಡ್ತಾರೆ.